ಸಾಂಬಾರ್ ಬರಕ್ ಮುಂಚೆ ಒಂದು ಜೋಕ್ ಹೇಳ್ಬಿಡ್ಲಾ ಅಂತ. ಆ ಜೋಕ್ ಹೇಳಿ ಸರ್. ಅದು ಈಗಲೂ ಕೇಳ್ತಾರೆ ಸ್ಟೇಜ್ಗಳಿಗೆ ಹೋದ್ರೆ. ಮಠದಲ್ಲಿ ಇವರು ಸ್ವಾಮೀಜಿಯಾಗಿ ಬಂದಿರೋ ಅನ್ನಕ್ಕೆ ಬಂದಿರೋರು, ಇವರು ಸ್ವಾಮೀಜಿ ಆಗೋ ಉದ್ದೇಶ ಇಲ್ಲ. ಕರೆಕ್ಟ್. ಈ ಸ್ವಾಮೀಜಿನ ಪಕ್ಕದಾಗ ನೆಬ್ಬರಿಸ್ಬಿಟ್ರೆ ಅನ್ನನ ನಾವು ಹಾಕೊಂಡ್ಬಿಡ್ಬೋದು ಅಂತ ಅಷ್ಟೇ. ಈ ಥರ ಹೋಗಿರೋರು ಇವರು, ಸ್ವಾಮಿ ಆಗಕ್ಕೆ ಹೋಗಿರೋರಲ್ಲ. ಸರ್ ಎಲ್ಲ ಲೈನಲ್ಲಿ ಕೂತಿದ್ವಿ. ಸಾಂಬಾರ್ ಬರೋರ್ಗು ಜೋಕ್ ಹೇಳ್ಬಿಡ್ಲಾ ಅಂತ. ಸಾಂಬಾರ್ ಬರೋವರೆಗೂ ಒಂದು ಜೋಕ್ ಹೇಳ್ಬಿಡ್ತೀನಿ. ಅವರೇ ಗೊತ್ತಿಲ್ಲ ಇಂಟ್ರ್ಯೂ ಮಾಡಕ್ಕೆ ಬಂದವ್ರೆ ಅಂತ ನಮಗೆ. ಹೇಳಪ್ಪ. ಹಂದಿ ಮರ್ರಿ ಅವ್ರ ಅಮ್ಮನ ಜೊತೆಲಿ ಕಕ್ಕ ತಿಂತಾ ಇತ್ತಂತೆ ದೇವ್ರೇ. ಆಗ ಅವ್ರ ಅಮ್ಮನ್ರಿ ಕೇಳ್ತಿದ್ದೆ, ಅಮ್ಮ 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 ಅಪ್ಪ ನಾವು ಮನುಷ್ಯರ ಕಕ್ಕ ತಿಂತೀವಲ್ಲ, ಅವರು ನಮ್ ಕಕ್ಕ ತಿಂತಾರ ಅಂತ ಕೇಳ್ತೇವೆ. ನಾವು ಮನುಷ್ಯರ ಕಕ್ಕ ತಿಂತೀವಲ್ಲ, ಅವರು ನಮ್ಮ ಕಕ್ಕ ತಿಂತಾರ. ಹೇಗೆ ಜೋಕು ಜೋಕು ಅಂದ್ರೆ ಅವ್ರು ಆಮೇಲೆ ಎಲ್ಲ ಬಿಟ್ರು ಸ್ವಾಮಿಗಳು ತಾವ್ ಮಾತ್ನಲ್ಲೇ ಮಲ ತಿನ್ನಿಸ್ಬಿಟ್ರಲ್ಲ, ಬಾಯಿ ಮುಕ್ಕಳಿಸ್ಕೊಂಬರಕ್ ಹೋಗೋರೆ. ಸರ್ ಇದ್ರದ್ದೊಂದು ವಿಶೇಷ. ಈ ಜೋಕು ಶೂಟಿಂಗ್ ಆಗೋವಾಗ 7ನೇ ಟೇಕ್ ಓಕೆ ಆಗಿರೋದು ಸರ್. ಫಸ್ಟ್ ಟೇಕೆ ಆರ್ಟಿಸ್ಟ್ಗಳು ಎಲ್ಲ ನಕ್ಬಿಟ್ರು, ಸೀರಿಯಸ್ ಆಗಿರಿ ಅಂದರು. 2ನೇ ಟೇಕ್ಗೆ ಕ್ಯಾಮ್ರಾಮನ್ನೇ ನಕ್ಬಿಟ್ರು, ಸಂತೋಷ್ ರೈ ಪತಾಜೆ. ಆಮೇಲೆ ಸರ್ ನೀವೇ ಖರ್ಚಿಪ್ ಕಟ್ಕೊಂಬಿಟ್ರು ಬಾಯಿಗೆ. ರೆಡಿ ಓಕೆ ಅಂತ ಆಯ್ತು. ಹಿಂಗೆ ಒಬ್ಬೊಬ್ಬರು ನಗ್ತಾನೆ ಅವರೇ. ಒಳ್ಳೆ ಕತೆ ಆಗೋಯ್ತು. ನಡಿಯವ್ರೆ ಕೂರ್ಸ್ಕೊಳ್ಳಿ, ಎಲ್ಲರನ್ನು ಕೂರ್ಸ್ಕೊಂಡು ಒಂದು 4-5 ಸರಿ ರಿಪೀಟ್ ಮಾಡಿದ್ದನ್ನು ಮಾಡಿದೆ. ನೋಡಿ ಇಷ್ಟು ನಕ್ಕಿದ್ದೀರಿ, ಟೇಕಲ್ಲಿ ಯಾರು ನಗಬಾರ್ದು. ಓಕೆ ಶುರು ಮಾಡಿದ್ವಿ. 6ನೇ ಟೇಕು ಇನ್ನೇನು ಶುರು ಮಾಡೋ, ಅಮ್ಮ ಅಮ್ಮ ನಾವು ಮನುಷ್ಯರು ಕಾಕತ್ತಿದ್ದ ಅವನ ಅಂದ್ಬಿಟ್ಟ. ನೋಡಿದ್ರೆ ಕಿಟಕಿ ಹತ್ರ ಯಾರೋ ಅನ್ನ ಸಾಂಬಾರು ಹಿಡ್ಕೊಂಡು ಹಿಂಗೆ ನಿಂತವನೆ, ಊಟ ಬಡಿಸೋನು. ಓಹೋ ಆಗಲ್ಲ ಬಿಡ್ರಿ, ಇದನ್ನು ನಾಳೆ ಮಾಡೋಣ ಬಿಡಿ, ಬೇಡ ಆಗ್ತಾಯಿಲ್ಲ. ಇಲ್ಲ ಸರ್ ಈಗ ಸೀರಿಯಸ್ ಆಗಿದೆ ಮಾಡೋಣ. ಇಲ್ಲ ಹೋಗೋ ಅಂತ ಆ ಕಡೆ ಕಳಿಸಿ ರೇಗ್ಬಿಟ್ರು ಅವನ ಮೇಲೆ ಜೋರಾಗಿ. 7 ಟೇಕ್ ಆದರೂ ಆಗ್ತಾಯಿಲ್ಲ ಅಂತ. ಎಲ್ಲ ಸೀರಿಯಸ್ ಆಗಿರಿ ಅಂದ್ಬಿಟ್ಟು 7ನೇ ಟೇಕ್ ಓಕೆ ಆಗಿದ್ದು.